ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರಿತಾ ಇದೆ. ನಿನ್ನೆಯೇ ಎಲ್ಲವೂ ಫೈನಲ್ ಆಗಿದ್ರೆ ಇವತ್ತು ನೂತನ ಸಚಿವರು ಗಾಜಿನ ಮನೆಯಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧರಾಗಬೇಕಾಗಿತ್ತು. ಆದರೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಸಚಿವಾಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ದೆಹಲಿ ಮಟ್ಟದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳಾಗ್ತಾ ಇದೆ. ಇರುವ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಶಾಸಕರು ಲಾಬಿ ಒತ್ತಡ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯ ಇರುವ ಪ್ರಶ್ನೆ. ಹೊಸಬರು ವರ್ಸಸ್ ಹಳಬರು. 10 ಜನ ಹೊಸಬರು 10 ಜನ ಹಳಬರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಒಂದು ಫಾರ್ಮುಲಾವನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ 20 ಸ್ಥಾನಗಳಿಗೆ ಯಾವೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರಲ್ಲ 40ಕ್ಕೂ ಹೆಚ್ಚು ಜನ, ಅದರಲ್ಲಿ 20 ಜನ ಸಚಿವರಾಗ್ತಾರೆ. ಯಾರವರು ಲಿಸ್ಟ್ ರೆಡಿ ಆಗಿದೆ ಅಂತೆ. ಬಹುತೇಕ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಬಿಟ್ರು, ವರಿಷ್ಠರು ಓಕೆ ಅಂದ್ರೆ ನಾನು ಸಿದ್ಧ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆದು ಬಿಡುತ್ತೆ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೂಡ ಕ್ಯಾಬಿನೆಟ್ ವಿಸ್ತರಣೆ ಡೌಟ್. ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇದೆ ಕ್ಯಾಬಿನೆಟ್ ಕಸರತ್ತು. ಇವತ್ತು ಕೂಡ ಕ್ಯಾಬಿನೆಟ್ ನಲ್ಲಿ ವಿಸ್ತರಣೆ ಡೌಟ್. ಇವತ್ತೇ ಮುಹೂರ್ತ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು, ಬಟ್ ಡೌಟ್ ಆಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ ಫೈನಲ್ ಮೀಟಿಂಗ್ ಅಂತೆ. ಶುಕ್ರವಾರವೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋದು ಕುತೂಹಲ. ಹೈಕಮಾಂಡ್ ಬಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಏನ್ ಹೇಳಿದ್ದಾರೆ, ಏನ್ ಚರ್ಚೆ ಆಗಿದೆ, ಹೊಸ ಫಾರ್ಮುಲಾಗೆ ಕೈ ಹಾಕುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಫಾರ್ಮುಲಾ ಫಿಕ್ಸ್ ಆದ್ರೆ ಯಾರಿಗೆ ಎಷ್ಟು ಸೀಟ್ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ಫಾರ್ಮುಲಾದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೆಹಲಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಆಗ್ತಾನೆ ಇದೆ. ಸಭೆ ಮೇಲೆ ಸಭೆ ಆದ್ರೂ ಕೂಡ ಪಟ್ಟಿಯನ್ನ ಅಂತಿಮ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಕೊನೆಯ ಕ್ಷಣದ ಕಸರತ್ತು ಇನ್ನೂ ಕೂಡ ಮುಂದುವರಿತಾ ಇದೆ ಸಚಿವಾಕಾಂಕ್ಷಿಗಳಿಂದ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಗೊಂದಲ ಇವತ್ತು ಫುಲ್ ಆಗೋದಿಲ್ವಂತೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್. ಖಾಲಿ ಇರುವ 20 ಸ್ಥಾನ ತುಂಬೋದಕ್ಕೆ ಇನ್ನೂ ಬೇಕಿದೆ 2 ದಿನ. ಇವತ್ತು ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. 20 ಸ್ಥಾನವನ್ನ ತುಂಬುವ ಬಗ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮನವಿ ಮಾಡ್ಕೊಂಡಿದ್ದಾರೆ. ಯಾವುದು ಖಾಲಿ ಇಡೋದು ಬೇಡ ಅಂತ. ಖಾಲಿ ಇಟ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ ಮುಖ್ಯಮಂತ್ರಿಗಳು. ಆದ್ರೆ ಸದ್ಯಕ್ಕೆ ಇನ್ನು ಲಿಸ್ಟ್ ಫೈನಲ್ ಮಾಡಿಲ್ಲ ರಾಹುಲ್ ಗಾಂಧಿ. ವೇಟ್ ಮಾಡ್ತಿದ್ದಾರೆ. ಯುವಕರಿಗೆ 60%, ಹಿರಿಯರಿಗೆ 40%, 2 ಸ್ಥಾನ ಮಹಿಳೆಯರಿಗೆ. ಆದಷ್ಟು ಶೀಘ್ರವಾಗಿ ಪಟ್ಟಿ ಮುಖ್ಯಮಂತ್ರಿಗೆ ಕಳಿಸ್ಕೊಡ್ತೀವಿ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಬಹುತೇಕ ಇವತ್ತು ಸಂಜೆ ಒಳಗಡೆ ಸಿಎಂಗೆ ಫೈನಲ್ ಪಟ್ಟಿ ತಲುಪೋ ಸಾಧ್ಯತೆ ಇದೆ. ಪಟ್ಟಿ ಬಂದ ಬಳಿಕ ಪ್ರಮಾಣ ವಚನಕ್ಕಾಗಿ ಲೋಕಭವನಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಳ್ತಾರೆ. ನಾಳೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಲ್ಲಿ ಇರಲ್ವಂತೆ. ಹಾಗಾಗಿ ಬಹುತೇಕ ಶುಕ್ರವಾರ ಸಚಿವ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಇವತ್ತು ಸಂಜೆ ಒಳಗಡೆ ಪಟ್ಟಿ ಆಗದಿದ್ರೆ ಮುಂದಿನ ವಾರಕ್ಕೆ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗುತ್ತೆ. ಮತ್ತೆ ಶನಿವಾರ ಭಾನುವಾರ ಆಗಲ್ಲ. ಮತ್ತೆ ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಬಹುತೇಕ ತ್ವರಿತಗತಿಯಲ್ಲಿ ಶುಕ್ರವಾರಕ್ಕೆ ಪ್ರಮಾಣ ವಚನ ಮಾಡಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಸೊ ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾ, ಇವತ್ತು ಸಾಯಂಕಾಲಕ್ಕೆ ಪಟ್ಟಿ ಸಿದ್ಧವಾಗುತ್ತಾ, ಇದು ಕೂಡ ಕುತೂಹಲ. ನನಗೆ ನಾಳೆ ಟೈಮ್ ಕೊಟ್ಟರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಗಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆ ಸಂದರ್ಭ, ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀವಿ. ನಾನು 2-3 ದಿನದಿಂದ ನಮ್ಮ ಪಾರ್ಟಿಲಿ ಹೈಕಮಾಂಡ್ ನಮ್ಮ ಅಭಿಪ್ರಾಯಗಳು ನಾವು ಕೂಡ ಇವತ್ತು ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದ್ದೇ ಆದ ಏನೋ ಒಂದು ಲೆಕ್ಕಾಚಾರ ಇದೆ.
ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಲೇಬೇಕು. ನನಗೆ ಎಲ್ಲರೂ ಕೂಡ 136 ಜನರು ನನ್ನ ಮುಂದೆ ಕೌನ್ಸಿಲಲ್ಲಿರೋಂಥ ಎಲ್ಲ ನನ್ನ ಪೇಪರ್ಸ್ ಎಲ್ಲ ಬಂದಿದೆ. ಎಲ್ಲರಿಗೂ ಕೂಡ ಅರ್ಥ ಇದೆ, ಯಾರಿಗೆ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅದನ್ನ ರೆಡಿ ಮಾಡಿಟ್ಕೊಂಡು ಎಲ್ಲ ತೋರ್ಸದಂತಲ್ಲ, ಎಲ್ಲ ರಾಜಭವನ್ ಸಿದ್ಧತೆ. ನಾನು ಗವರ್ನರ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಗವರ್ನರ್ ಎಲ್ಲ ಹೊರಗಡೆ ಹೋಗ್ಬೇಕು ಅಂತಿದ್ರು, ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಮ್ಮ ಹತ್ರ ಮಾತಾಡ್ಬಿಟ್ಟು ಕಳಿಸಿ ಅಲ್ಲಿ ಫೋನ್ ಮಾಡಿ ಹೇಳ್ತೀವಿ ಅಂತ ಅದಕ್ಕೂ ರೆಡಿ. 8, 9 ಎಲ್ಲ ಸೂತ್ರಗಳು ಇಲ್ಲ. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡ್ಬೇಕು ಅಂತ ನನಗೆ ಆಸೆ. ಯಾವ್ದು ಖಾಲಿ ಇಟ್ಕೊಳ್ಳೋದು ನನಗೆ ಅರ್ಥ ಇಲ್ಲ. ಅವ್ರನ್ನೂ ಫಿಲ್ ಮಾಡಬೇಕು, 2 ಚೀಫ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್, 1 ಕೌನ್ಸಿಲ್ ಚೇರ್ಮನ್, 1 ಸ್ಪೀಕರು, ಕೌನ್ಸಿಲ್ ಡೆಪ್ಟಿ ಚೇರ್ಮನ್, ಎಲ್ಲ ಪೋಸ್ಟ್ಗಳಿದೆ. ಎಲ್ಲ ಫಿಲ್ಅಪ್ ಮಾಡಬೇಕು. ಯಾವಾಗ ಹೇಳ್ತಾರೋ ಅದನ್ನ ರೆಡಿ ಮಾಡಿಟ್ಕೊಂಡು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸಚಿವಾಕಾಂಕ್ಷಿಗಳಿಗೆ ಪ್ರತಿ ಕ್ಷಣಕ್ಕೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಕಾರಣ ಪಟ್ಟಿ ಫೈನಲ್ ಆಗೇ ಹೋಯ್ತು, ನಿನ್ನೆ ಇವತ್ತೇ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇತ್ತು, ಮತ್ತೆ ಪೋಸ್ಟ್ಪೋನ್ ಆಗಿದೆ. ಪೋಸ್ಟ್ಪೋನ್ ಆಗೋದಕ್ಕೆ ಕಾರಣ ನಿನ್ನೆ ದೆಹಲಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಮಾತ್ರನಾ, ಅಥವಾ ಪಟ್ಟಿ ಫೈನಲ್ ಮಾಡೋದಕ್ಕೆ ಇನ್ನಷ್ಟು ಗೊಂದಲಗಳು ಇದೆಯಾ? ಈ ಬಾರಿ ಏನೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಯಾವ ರೀತಿ ಫಾರ್ಮುಲಾವನ್ನ ಇಂಪ್ಲಿಮೆಂಟ್ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಲಾಗ್ತಾ ಇದೆ ಅಂತ, ಯಾವಾಗ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ನಡಿಬಹುದು, ಹೆಂಗೆ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಂತ? ಶ್ರುತಿ, ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಖಾಲಿ ಇರತಕ್ಕಂಥ 20 ಸ್ಥಾನಗಳನ್ನು ತುಂಬಲಿಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಉತ್ಸುಕರಾಗಿ ಪಟ್ಟಿಯೊಂದಿಗೆ ದೆಹಲಿಯಲ್ಲಿನೇ ಬಿಟ್ಬಿಟ್ಟಿರುವಂಥದ್ದು. ಆದರೆ ಕೇಂದ್ರದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಏನಿವೆ, ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಕುಳಿತುಕೊಂಡು ಚರ್ಚೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಸಾಕಷ್ಟು ಮುಂದೂಡಿಕೆ ಆಗ್ತಾ ಇರುವಂಥದ್ದು. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಸಚಿವ ಸಂಪುಟದ ಆಕಾಂಕ್ಷಿಗಳ ಪಟ್ಟಿಯೊಂದಿಗೆ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನ ಮಾಡಲಿಕ್ಕೆ ದೆಹಲಿಯಲ್ಲಿ ಇದ್ರೂ ಸಹ ನಿನ್ನೆ ಒಂದು ಸಭೆ ಆಗಬೇಕಾಗಿತ್ತು. ಆದರೆ ಆ ಸಭೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರುಗಳಿಂದ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಒಂದು ವೇಳೆ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆ ಆದರೆ, ಬಹುತೇಕವಾಗಿ ಒಂದು ಪಟ್ಟಿ ಅಂತಿಮವಾದರೆ ಬಹುತೇಕವಾಗಿ ಶುಕ್ರವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಒಂದು ಕಡೆ ದಟ್ಟವಾಗಿರುವಂಥದ್ದು. ಆದರೆ ಇವತ್ತು ಒಂದು ವೇಳೆ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆ ಆಗದೆ ಹೋದರೆ ಬಹುತೇಕವಾಗಿ ಸಚಿವ ಸಂಪುಟ ವಿಸ್ತರಣೆ ಮುಂದಿನ ವಾರಕ್ಕೆ ಮುಂದೂಡುವಂತಹ ಸಾಧ್ಯತೆಗಳು ಸಹ ದಟ್ಟವಾಗಿರುವಂಥದ್ದು. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರುಗಳು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಖಾಲಿ ಉಳಿದಿರತಕ್ಕಂತಹ ಸಚಿವ ಸ್ಥಾನಗಳ ಪೈಕಿ ಯುವಕರಿಗೆ ಹೆಚ್ಚಿನ ಸ್ಥಾನಗಳನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ 70-30 ಫಾರ್ಮುಲಾ ಅಡಿಯಲ್ಲೂ ಸಚಿವ ಸಂಪುಟಗಳನ್ನು ಹಂಚಿಕೆಯನ್ನು ಮಾಡಲಿಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರುಗಳು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೂ ಸಹ ಈಗಾಗಲೇ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಯಾರೂ ಸಹ ಮಹಿಳಾ ಸಚಿವರು ಇಲ್ಲ. ಹೀಗಾಗಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಮಹಿಳಾ ಶಾಸಕಿಯರಿಗೆ ಸಚಿವರಾಗುವಂಥ ಅವಕಾಶಗಳು ದಟ್ಟವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರುಗಳು ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಸ್ಥಾನಗಳೇನಿವೆ, ಸಚಿವ ಸಂಪುಟಗಳ ಜೊತೆಗೂ ಸಹ ಸ್ಪೀಕರ್ ಸ್ಥಾನ ಇರುವಂಥದ್ದು ಮತ್ತು ವಿಧಾನ ಪರಿಷತ್ನಲ್ಲೂ ಸಹ ಉಪಸಭಾಧ್ಯಕ್ಷ ಸ್ಥಾನವೂ ಸಹ ಖಾಲಿ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಸ್ಥಾನಗಳನ್ನು ತುಂಬಲಿಕ್ಕೋಸ್ಕರ ರಾಜ್ಯ ನಾಯಕರುಗಳು ಹೈಕಮಾಂಡ್ ನಾಯಕರುಗಳ ಜೊತೆಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಬೇಕಾಗಿರೋ ಹಿನ್ನೆಲೆಯಲ್ಲೇ ಪಟ್ಟಿ ತಡವಾಗ್ತಾ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಬಟ್ ಈಗ ಇರುವ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅವ್ರೇನ್ ಬೆಂಗಳೂರಲ್ಲೂ ಇಲ್ಲಪ್ಪ, ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲೇ ಲಾಬಿಗಳು, ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಈಗ ಭರ್ತಿ 20 ಸ್ಥಾನಗಳನ್ನ ಕಂಪ್ಲೀಟ್ ಆಗಿ ನೀವು ಭರ್ತಿ ಮಾಡಿಬಿಟ್ರೆ, ಯಾರಾದ್ರೂ ಅಸಮಾಧಾನಗೊಂಡ್ರೆ, ಬಂಡಾಯ ಎದ್ದುಬಿಟ್ರೆ ಹೆಂಗದನ್ನ ಸಮಾಧಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂತ ಭರ್ತಿ ಮಾಡಿದ್ರೆ ಅತಿ ದೊಡ್ಡ ಸಮಸ್ಯೆ ಅಲ್ವಾ? ಅಟ್ಲೀಸ್ಟ್ ಒಂದ್ 2-3 ಸ್ಥಾನ ಕಾಲ ಉಳಿಸ್ಕೊಂಡ್ರೆ ಯಾರು ತುಂಬಾ ಬಂಡಾಯ ಹೇಳ್ತಾರೆ, ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಸಮಾಧಾನ ಮಾಡೋಕ್ಕೊಂದು ಅವಕಾಶ ಇರುತ್ತೆ ಅಂತ. ಖಂಡಿತವಾಗಿಯೂ ಶ್ರುತಿ, ಈಗಾಗಲೇ 20 ಸ್ಥಾನಗಳನ್ನು ತುಂಬಬೇಕು ಅನ್ನೋದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಶೆ ಆಗಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವರ ಸಲಹೆ ಪ್ರಕಾರ 1 ಅಥವಾ 2 ಸ್ಥಾನಗಳನ್ನು ಖಾಲಿ ಬಿಟ್ಟು ಉಳಿದ 18 ಸ್ಥಾನಗಳನ್ನು ತುಂಬುವಂಥ ಪ್ರಯತ್ನವನ್ನು ಮಾಡಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ, ಅಂದರೆ ರಾಜ್ಯ ಸರ್ಕಾರಕ್ಕೆ ಬಹುತೇಕವಾಗಿ ಇನ್ನು 20 ತಿಂಗಳ ಕಾಲಾವಕಾಶ ಇರೋ ಹಿನ್ನೆಲೆಯಲ್ಲಿ ಏಕಕಾಲಕ್ಕೆ ಇರತಕ್ಕಂಥ 20 ಸ್ಥಾನಗಳನ್ನು ಸಹ ಸಚಿವ ಸ್ಥಾನಗಳನ್ನು ಭರ್ತಿ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡೋದ್ರ ಜೊತೆಗೆ
ಬಂಡಾಯ ಹೇಳುವಂಥ ಶಾಸಕರುಗಳಿಗೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು ಹೇಳಿರುವಂಥದ್ದು, ಏನು ನಿಗಮ ಮಂಡಳಿಗಳಿಗೆ 2.5 ವರ್ಷಗಳ ಕಾಲ ಅಧಿಕಾರವನ್ನು ಯಾರೆಲ್ಲ ಪೂರ್ಣಗೊಳಿಸಿದ್ದಾರೆ ಅವರಿಂದ ರಾಜೀನಾಮೆಯನ್ನು ಪಡೆದು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಈಗಾಗಲೇ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಒಂದು ವೇಳೆ ಶಾಸಕರು ಯಾರಾದರೂ ಬಂಡಾಯವಿದ್ದರೆ ಅವರಿಗೆ ನಿಗಮ ಮಂಡಳಿಗಳಲ್ಲಿ ಉನ್ನತವಾದಂಥ ಹುದ್ದೆಗಳನ್ನು ಕೊಡೋದ್ರ ಮೂಲಕ ಅವರನ್ನು ಬಂಡಾಯವನ್ನು ಶಮನ ಮಾಡುವಂಥ ನಿಟ್ಟಿನಲ್ಲೂ ಸಹ ಒಂದು ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಆದರೆ 20 ಸಚಿವ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರುಗಳು ಸಹ ಸಾಕಷ್ಟು ಪೈಪೋಟಿಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿ ವಾರವೂ ಸಹ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಅವರ ಮೇಲೆ ಒತ್ತಡವನ್ನು ಹಾಕೋದ್ರ ಜೊತೆಗೆ ಜಾತಿವಾರ ಆಗಿರ್ಬೋದು, ಪಕ್ಷನಿಷ್ಠ ಆಗಿರ್ಬೋದು, ಹಿರಿತನದ ಆಧಾರದ ಮೇಲೆ ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನೋ ಒಂದು ಒತ್ತಡವನ್ನು ಹೈಕಮಾಂಡ್ ನಾಯಕರುಗಳ ಮೇಲೆ ಹಾಕ್ತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.